ತುಂಬಾ ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಕಾಡುತ್ತಿರುವ ಕಟ್ಟ ಕಡೆಯ ಪ್ರಶ್ನೆ, ಸರ್ ಇವತ್ತು ಅಪ್ಲಿಕೇಶನ್ಗೆ ನೋಟಿಫಿಕೇಶನ್ ಅಲ್ಲಿ ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ದಾರೆ ನೋಡಿ ಸರ್. ಲಾಸ್ಟ್ ಡೇಟ್ ಟು ಫಿಲ್ ದ ಅಪ್ಲಿಕೇಶನ್ ಆನ್ಲೈನ್ 3rd May ಅಪ್ ಟು 11:59 ಅಂತ. ಇವತ್ತು ಡೇಟ್ ನೋಡಿದ್ರೆ 3rd May. ಸರ್ ಏನ್ ಸರ್ ಅಪ್ಲಿಕೇಶನ್ ಬಿಟ್ಬಿಟ್ಟಿದ್ದಾರಾ, ಕ್ಲೋಸ್ ಆಗುತ್ತಾ, ಇವತ್ತೇ ಲಾಸ್ಟ್ ಡೇಟಾ? ಎಲ್ಲ ತುಂಬಾ ಗೊಂದಲ ಇದೆ. ಅವ್ರು ಹೇಳಿದ್ರು April 20th ಬಿಡ್ತೀನಿ ಅಂತ ಹೇಳಿದ್ರು, May 3rd ಲಾಸ್ಟ್ ಡೇಟ್ ಅಂತ ಹೇಳಿದ್ರು. ತುಂಬಾ ಜನ ಮಿಸ್ ಮಾಡ್ಕೊಂತ ಇದ್ದೀರಾ ಅಪ್ಲಿಕೇಶನ್ ಫಿಲ್ಲಿಂಗ್ ನ. ಇವಾಗ ಇನ್ನ ಅಪ್ಲಿಕೇಶನ್ ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ದೀರಾ, ಇಲ್ಲ ಬಿಟ್ಟಿದಾರಾ, ಇಲ್ಲ ಲಾಸ್ಟ್ ಡೇಟಾ ಏನು, ತುಂಬಾ ಗೊಂದಲ ಆಗ್ತಾ ಇದೆ. ಸೊ ಎಲ್ಲದಕ್ಕೂ ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಹೇಳ್ತೀನಿ ಗ್ರೂಪಲ್ಲಿ ಇರಿ, ಅಪ್ಡೇಟ್ಸ್ ಕೊಡ್ತೀನಿ ಅಂತ. ಗ್ರೂಪಲ್ಲಿ ಜಾಯ್ನ್ ಆಗಲ್ಲ. ಸೊ ವಾಟ್ಸಪ್ ಚಾನಲ್ ಇದೆ, ವಾಟ್ಸಪ್ ಲಿಂಕ್ ಇದೆ, ಟೆಲಿಗ್ರಾಮ್ ಚಾನಲ್ ಇದೆ, ಎಲ್ಲ ಡಿಸ್ಕ್ರಿಪ್ಷನ್ ಇದೆ. ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಸಿಗುತ್ತೆ, ಜಾಯ್ನ್ ಆಗಿ. ಹಾಗೆ ನೀವು ತಲೆ ಕೆಡಿಸ್ಕೊಬೇಕಾದ್ರೆ ಇದ್ರ ಬಗ್ಗೆ DCT ಎಕ್ಸಾಮ್ ಡೇಟ್ ಬಗ್ಗೆ June 9th ಅಂತ ಹೇಳಿದ್ರು. ಈ DCT ಎಕ್ಸಾಮು June 9th ಸದ್ಯಕ್ಕೆ ಇನ್ನೂ ಅಫಿಷಿಯಲ್ ನೋಟಿಫಿಕೇಶನ್ ಬಂದಿಲ್ಲ. ಅವರು ನಾವು ಅನ್ಅಫಿಷಿಯಲಿ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ ರಮ್ಯಾ ಮೇಡಮ್ ಅವರು. ಸೊ ಯಾವುದೇ ಆಗಲಿ ಪ್ರಿಪೇರ್ ಆಗ್ತಾ ಇರಿ. ಸೊ ನಿಮಗೆ ಶಾರ್ಟ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಇಂಡಿ ಅಕಾಡೆಮಿ ಕಡೆಯಿಂದ, DCT ಆನ್ಲೈನ್ ಕೋಚಿಂಗ್. ಓಕೆ, ಸೊ April 5th ಸ್ಟಾರ್ಟ್ ಆಗಿದೆ, ಮಾರ್ಕ್ಸ್ ಕವರ್ ಆಗ್ತಾ ಇದೆ. ಸೊ ಎನಿ ಟೈಮ್ ಜಾಯ್ನ್ ಆಗ್ಬೋದು ಸ್ಟೂಡೆಂಟ್ಸ್. ನಾನು ಹೇಳ್ತಾ ಇದ್ದೀನಿ ಎನಿ ಟೈಮ್ ಜಾಯ್ನ್ ಆಗ್ಬೋದು. ಸ್ಟಾರ್ಟ್ ಆಗ್ಬಿಟ್ಟಿದೆ ಸರ್ ಅಂದ್ರೆ ನನ್ನ ಕಾನ್ಸೆಪ್ಟ್ ಏನು ಅಂತಂದ್ರೆ Day 1 ಇಂದ ರೆಕಾರ್ಡಿಂಗ್ ಕ್ಲಾಸ್ ಸಿಗುತ್ತೆ ನಿಮಗೆ. ಸೊ ವರಿ ಮಾಡ್ಕೊಂಬೇಡಿ, ಜಾಯ್ನ್ ಆಗಿ. ಲೇಟ್ ಮಾಡಿದಷ್ಟು ಲೈವ್ ಕ್ಲಾಸ್ ಸಿಗಲ್ಲ ನಿಮಗೆ, ಅದಕ್ಕೆ ಬೇಗ ಜಾಯ್ನ್ ಆಗಿ. ಇಲ್ಲ ಸರ್ ಬರೀ ನಮಗೆ ರೆಕಾರ್ಡಿಂಗ್ ಕ್ಲಾಸೇ ಬೇಕು ಅಂದ್ರೆ ಅದನ್ನು ಪ್ರೊವೈಡ್ ಮಾಡ್ತೀನಿ. ಪರ್ಸನಲ್ ಗೈಡೆನ್ಸ್ ಬೇಕು, ಅದನ್ನು ಕವರ್ ಮಾಡ್ತೀನಿ. ಕೋಚಿಂಗ್ ಸೇರ್ಕೊಂಡ್ರೆ ಪರ್ಸನಲ್ ಗೈಡೆನ್ಸ್ ಮತ್ತೆ ಕೋಚಿಂಗ್ ಎರಡೂ ಇರುತ್ತೆ ನಿಮಗೆ. ನಿಮ್ಮ ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋರು ಕಂಪ್ಲೀಟ್ ನನ್ನ ಸಪೋರ್ಟ್ ಇರುತ್ತೆ. ಒಳ್ಳೆ ಕೋಚಿಂಗ್ ಕೊಡ್ತೀನಿ. ನಿಮ್ಮ ಫ್ರೆಂಡ್ಸ್ ಎಲ್ಲ ಸುಮಾರು ಜನ ಜಾಯ್ನ್ ಆಗಿದ್ದಾರೆ, ಕೇಳಿ ನೋಡಿ, ರಿವ್ಯೂ ಕೇಳಿ. ಯು ಕ್ಯಾನ್ ಜಾಯ್ನ್, ಬಟ್ ಲೇಟ್ ಮಾಡಕ್ಕೆ ಹೋಗ್ಬೇಡಿ, ಬೇಗ ಜಾಯ್ನ್ ಆಗಿ. ಯು ಕಮಿಂಗ್ ಟು ದ ಅಪ್ಲಿಕೇಶನ್ ನೋಡಿ, ಇಲ್ಲಿ ಅವ್ರು ಹೇಳಿದ್ರು April 20th ಬಿಡ್ತೀನಿ ಅಂತ ಹೇಳಿದ್ರು, ಬಟ್ ಇನ್ನ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗಿಲ್ಲ. ಓಕೆ ನೋಡಿ, ನೀವು KV ವೆಬ್ಸೈಟ್ಗೆ ಬಂದರೆ ನೋಡಿ, ಕೆಲವರು ಸ್ಟೂಡೆಂಟ್ಸ್ ಕೇಳ್ತಾರೆ ಸರ್ KV ವೆಬ್ಸೈಟ್ ಹೆಂಗೆ ಹೋಗೋದು ಅಂತ. ಇಲ್ಲಿ ನೋಡಿ CETonline.karnataka.gov.in ಅಂತ ಹೋದ್ರೂ ಆಗುತ್ತೆ, ಇಲ್ಲ KEA.karnataka.gov.in ಅಂತ ಹೋದ್ರೂ ಆಗುತ್ತೆ. KE ಅಂತ ಹೊಡೆದ್ರೆ ಬಂದ್ಬಿಡುತ್ತೆ. ಸೊ ಇಲ್ಲಿ ಹೋಮ್ ಪೇಜಿಗೆ ಬರ್ತೀರಾ. ಹೋಮ್ ಪೇಜಿಗೆ ಬಂದಾಗ ಇಲ್ಲಿ ಅಡ್ಮಿಷನ್ಸ್ಗೆ ಹೋದ್ರೆ ಡಿಪ್ಲೊಮಾ CET 2024 ಅಂತ ಇರುತ್ತೆ. ಅದು ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಏನಿಲ್ಲ, ಬರೀ ನೋಟಿಫಿಕೇಶನ್ ಇದೆ. ಓಕೆ, ನೋಟಿಫಿಕೇಶನ್ ಮಾತ್ರ ಕೊಟ್ಟಿದ್ದಾರೆ ನೋಡಿ, ಬರೀ ನೋಟಿಫಿಕೇಶನ್. ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಬಿಟ್ಟಿದ್ರಲ್ಲ ಅದೇ, ಇಲ್ಲಿ ಏನು ತೋರಿಸ್ತಾ ಇದೀನಿ, ಇದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೊ ಏನ್ ಸರ್ ಇಲ್ಲಿ ಲಿಂಕ್ ಯಾವಾಗ ಬಿಡ್ತಾರೆ ಏನು ಅಂತಂದ್ರೆ, ಅವ್ರು ಇನ್ನ ಲಿಂಕ್ ಎನೇಬಲ್ ಮಾಡಿಲ್ಲ ರೀ. ಅವ್ರು ನೀವು ಕೇಳ್ತಾ ಇರೋದು ಡೌಟ್ ಅರ್ಥ ಆಗುತ್ತೆ, ನನಗೆ ಕನ್ಸರ್ನ್ ಅರ್ಥ ಆಗುತ್ತೆ. ನಿಮಗೆ ಫಸ್ಟ್ ಟೈಮ್ ಇದು, ಐ ನೋ ಎಕ್ಸಾಕ್ಟ್, ನಿಮ್ಗೆ ಆಂಗ್ಸಿಟಿ ಇರುತ್ತೆ. ಸೊ ಅವ್ರ ಅಪ್ಲಿಕೇಶನ್ ಲಿಂಕ್ ಓಪನ್ ಮಾಡಿಲ್ಲ ಅಂತಂದ್ರೆ ಲಾಸ್ಟ್ ಡೇಟ್ ಹೆಂಗಾಗುತ್ತೆ? ಅವ್ರು ಹೇಳಿದ್ದಾರೆ April 20th ಓಪನ್ ಮಾಡಿದ್ರೆ ಅಪ್ಲಿಕೇಶನ್ ಡೇಟ್ ಬಂದು 3rd May ಅಂತ ಹೇಳಿದ್ದಾರೆ. ಇನ್ನು ಅಪ್ಲಿಕೇಶನ್ ಲಿಂಕೇ ಓಪನ್ ಮಾಡಿದ್ದಾರೆ ನೋಡಿ, ಇಲ್ಲಿ ಅಪ್ಲಿಕೇಶನ್ ಲಿಂಕೇ ಓಪನ್ ಮಾಡಿಲ್ಲ. ದೆನ್ ಹೌ ಕಮ್ ಇಟ್ ಕ್ಯಾನ್ ಬಿ ಅ ಲಾಸ್ಟ್ ಡೇಟ್? ಡೋಂಟ್ ವರಿ, ಐ ವಿಲ್ ಬಿ ದೇರ್ ಫಾರ್ ಯು ಫಾರ್ ಈಚ್ ಅಂಡ್ ಎವ್ರಿ ಅಪ್ಡೇಟ್. ಅದಕ್ಕೆ ನೀವೇನ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ ಅಲ್ಲಿ, ಇಲ್ಲ ಕೋಚಿಂಗ್ ಜಾಯ್ನ್ ಆಗಿ. ಪ್ರತಿಯೊಂದು ಅಪ್ಡೇಟ್ಸ್ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಅದ್ರ ಬಗ್ಗೆ ಕಾನ್ಫಿಡೆನ್ಸ್ ಇಡಿ, ನಾನು ನಿಮ್ ಜೊತೆಗಿರ್ತೀನಿ ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋವರೆಗೂ. ಓಕೆ, ಎರಡು ಸಪೋರ್ಟ್ ಇರುತ್ತೆ. ನಿಮ್ಗೆ ಯಾವ ತರ ಬೇಕೋ ಆ ತರ ಆಪ್ಷನ್ಸ್ ಚೂಸ್ ಮಾಡಿ. ಸೊ ಸದ್ಯಕ್ಕೆ ಇರುವ ಆನ್ಸರ್ ಏನು ಅಂತಂದ್ರೆ, ಇನ್ನ ಲಿಂಕ್ ಓಪನ್ ಆಗಿಲ್ಲ. ಓಪನ್ ಆದ್ರೆ ಇಲ್ಲಿ ಬರುತ್ತೆ, ನೀವು ಇಲ್ಲಿ ಓಕೆ ಲಿಂಕ್ ಇಲ್ಲಿ ಅಪ್ಲಿಕೇಶನ್ ಲಿಂಕ್ ಅಂತ ಬರ್ಬೋದು. ಅದು ಯಾವ ತರ ಇರುತ್ತೆ ಸರ್ ಬೇಕಾದ್ರೆ ನೋಡಿ, ಪ್ರೀವಿಯಸ್ ಇಯರ್ ಅಂತ ಇದೆ. ಇಲ್ಲಿ ಹೋದ್ರೆ ನಿಮಗೆ DCT 2023 ನೋಡಿ, ಡಿಪ್ಲೊಮಾ CET 2023 ಅಂತ ಬರುತ್ತೆ. ಇಲ್ಲಿ ಬಂದ್ರೆ ಬರುತ್ತೆ ನೋಡಿ, ಇಲ್ಲಿ ಕಾಣಿಸುತ್ತೆ ನಿಮ್ಗೆ ಇಲ್ಲಿ ನೋಡ್ಕೆ ಅಡ್ಮಿಷನ್ ಆರ್ಡರ್ ಲಿಂಕ್. ಓಕೆ 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 ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ, DCT 2023 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಈ ತರ ಬರುತ್ತೆ ನಿಮ್ಗೆ. ಇಲ್ಲಿ ಎಲ್ಲಿ ಬರುತ್ತೆ ಅಂದ್ರೆ, ಇಲ್ಲಿ ಡಿಪ್ಲೊಮಾ CET 24 ಇಲ್ಲಿ ಬರುತ್ತೆ ಒಂದು ಲಿಂಕ್. ಇದ್ರ ಕೆಳಗಡೆ ಒಂದು ಲಿಂಕ್ ಆಗ್ತಾನೆ, ಇದ್ರ ಮೇಲ್ಗಡೆ ಒಂದು ಲಿಂಕ್ ಆಗ್ತಾನೆ, ಈ ತರ ಒಂದು ಲಿಂಕ್ ಆಗ್ತಾನೆ ನೋಡಿ. ಇಲ್ಲಿ DCT 2023 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಇದೆಯಲ್ಲ, ಇದು ಇಲ್ಲಿ ಇದ್ರ ಮೇಲ್ಗಡೆ DCT 2024 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಬರುತ್ತೆ. ಆ ಲಿಂಕ್ ಬಂದಾಗ ಎನೇಬಲ್ ಆಗುತ್ತೆ. ಇದು ಕ್ಲಿಕ್ ಮಾಡಿದ್ರೆ ಓಪನ್ ಆಗಲ್ಲ. ಓಕೆ ನೋಡಿ, ಈ ತರ ಏನೋ ಬರುತ್ತೆ, ಇದೆ ಲಾಸ್ಟ್ ಇಯರ್ದು. ಈ ಸಲ ಬರುತ್ತೆ. ಬಂದ ಮೇಲೆ ಡೆಫಿನೆಟ್ಲಿ ನಾನು ನೋಟಿಫಿಕೇಶನ್ ಕೊಡ್ತೀನಿ. ಸೊ ಡೋಂಟ್ ವರಿ, ರೈಟ್ ನೌ ಪ್ರಿಪೇರ್ ಫಾರ್ ದ ಎಕ್ಸಾಮ್. ಇಫ್ ಯು ನೀಡ್ ದ ಸಪೋರ್ಟ್, ಎಕ್ಸಾಮ್ ಬಂದು June 9th ಬರುತ್ತೆ, ಚೇಂಜಸ್ ಆಗಲ್ಲ. June 9th ಬರುತ್ತೆ. ಸೊ ನಿಮಗೆ ಸಪೋರ್ಟ್ ಬೇಕು ಅಂದ್ರೆ ಕೋಚಿಂಗ್ ಜಾಯ್ನ್ ಆಗಿ, ಇಲ್ಲ ಫ್ರೀ ಸಪೋರ್ಟ್ ಬೇಕು ಅಂತಂದ್ರೆ ಅಕಾಡೆಮಿ ಚಾನಲ್ ಇದೆ, ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗಿ. ನಾನು ಮತ್ತೆ ದಯವಿಟ್ಟು ಕೇಳ್ಬಿಡಿ, ಆಮೇಲೆ ನಂಗೆ ಮಿಸ್ ಆಗಿದೆ ಅಂತ ಹೇಳ್ಬೇಡಿ. ನಿಮ್ಮ ಕರ್ಮ, ನಾನು ಏನು ಮಾಡೋಕ್ಕಾಗಲ್ಲ ಮಿಸ್ ಆಗಿದೆ ಅಂತಂದ್ರೆ. ಓಕೆ, ಸೊ ಇಫ್ ಯು ವಾಂಟ್ ದ ಅಪ್ಡೇಟ್ಸ್, ಬಿ ಇನ್ ದ ಗ್ರೂಪ್, ಐ ವಿಲ್ ಅಪ್ಡೇಟ್ ಯು. ಆರ್ ಇಫ್ ಯು ಜಾಯ್ನ್ ದ ಕೋಚಿಂಗ್, ವಿಲ್ ಗಿವ್ ಈಚ್ ಅಂಡ್ ಎವ್ರಿ ಅಪ್ಡೇಟ್ಸ್. ರಿಮೈನಿಂಗ್ ಇಟ್ಸ್ ಅಪ್ ಟು ಯು. ಓಕೆ, ಸೊ ಸದ್ಯಕ್ಕೆ ಅಪ್ಲಿಕೇಶನ್ ಓಪನ್ ಆಗಿಲ್ಲ. ಸೊ ಟೆನ್ಷನ್ ಕೈಕು ನೈ ಲೇನೆ ಕಾ, ಆರಾಮ್ ಸೆ ರೇನೆ ಕಾ, ಪ್ರಿಪೇರ್ ಹೋನೆ ಕಾ, ಅಷ್ಟು ಮಾಡಿ. ಸೊ ವಿಡಿಯೋ ಇಷ್ಟ ಆಗಿರೋ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೇ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಪೋರ್ಟ್ ಮಾಡ್ತಾ ಇರ್ತೀನಿ, ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.